ಅವರೆಲ್ಲ ವಿದೇಶದಿಂದ ಬಂದು ಇಲ್ಲಿ ನೆಲೆಸಿದ್ರು. ಕೆಲಸ ಕಾರ್ಯ ಮಾಡೋದನ್ನ ಬಿಟ್ಟು ಅಕ್ರಮವಾಗಿ ಹಣ ಮಾಡೋದಕ್ಕೆ ಶಾರ್ಟ್ ಕಟ್ ಅನ್ನ ಹಿಡಿದಿದ್ರು. ಡ್ರಗ್ ಸಪ್ಲೈ ಮಾಡ್ತಾ ಕೋಟಿ ಕೋಟಿ ವ್ಯಾಪಾರ ನಡೆಸ್ತಿದ್ರು. ಆ ಗ್ಯಾಂಗ್ ನ ಕೊನೆಗೂ ಕಾಕಿ ಕೆಡ್ಡಾಗೆ ಕೆಡವಿದೆ. ಹಾಗಾದ್ರೆ ಯಾರದು, ಅವರ ಬಳಿ ಎಷ್ಟು ಮೌಲ್ಯದ ಡ್ರಗ್ ಸಿಕ್ತು ಅಂತ ಕೇಳ್ತೀರಾ? ಇಲ್ಲಿದೆ ಡಿಟೇಲ್ಡ್ ರಿಪೋರ್ಟ್. ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ಭರ್ಜರಿ ಬೇಟೆ. ಬರೋಬ್ಬರಿ 4.5 ಕೋಟಿ ಮೌಲ್ಯದ MDMA ಸೀಸ್. ಇಲ್ಲಿ ಎನ್ವಲಪ್ ಕವರ್ಗಳನ್ನ ನೋಡ್ತಾ ಇದ್ರೆ ಯಾವುದೋ ಬ್ಯಾಂಗಲ್ ಸ್ಟೋರ್ನಲ್ಲಿ ಕೆಲ ವಸ್ತುಗಳನ್ನ ಜೋಡಿಸಿಟ್ಟಿರುವ ರೀತಿಯಲ್ಲಿದೆ ಅಲ್ವಾ? ಆದರೆ ಇದು ಮನೆ ಹಾಳು ಮಾಡುವ ಡ್ರಗ್ಸ್ ಅಂದ್ರೆ ನಿಮಗೆ ಒಂದ್ಸಲ ಶಾಕ್ ಆಗುತ್ತೆ. ಇದರ ಬೆಲೆ ಕೇಳಿದ್ರೆ ತಲೆ ತಿರುಗೋದಂತೂ ಸತ್ಯ. ಯಾಕಂದ್ರೆ ಕೇವಲ 2-3 kg ಬೆಲೆ ಬಾಳುವ ಈ MDMA ಬೆಲೆ ಬರೋಬ್ಬರಿ 4.5 ಕೋಟಿ. ಇದರ ಸೂತ್ರಧಾರಿಗಳು ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೇ ನೋಡಿ. ನೈಜೀರಿಯಾ ದೇಶದ ಇವರು ಬೆಂಗಳೂರು ಗ್ರಾಮಾಂತರ ಭಾಗದ ರಾಜನಕುಂಟೆ ಭಾಗದಲ್ಲಿ ವಾಸವಾಗಿದ್ರು. ಮೈ ಬಗ್ಗಿಸಿ ದುಡಿಯುವ ಶಕ್ತಿ ಇಲ್ಲದ ಇವರು ಡ್ರಗ್ಸ್ ದಂಧೆಯನ್ನೇ ಜೀವನ ಮಾಡ್ಕೊಂಡಿದ್ರು. 3 ಜನ ನೈಜೀರಿಯನ್ಸ್ ಇದ್ದಿದ್ದು. ಆ ಬೇಸಿಸ್ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿ ಎಲ್ಲ, ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಕೂಡಿ ಹೋಗ್ಬಿಟ್ಟು ನೋಡಿದಾಗ ಇವರು ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಇದ್ದಾರೆ. ಅವ್ರ ಜೊತೆಗೆ ನಾವು ಚೆಕ್ ಮಾಡಿದಾಗ ಅವ್ರದ್ದೇನು, ಎಲ್ಲಿಂದ ಯಾವಾಗ ಬಂದಿದ್ದಾರೆ ಏನು ಅಂತ, ಅವರ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಡೆಲ್ಲಿಗೆ ಬಂದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಬಂದುಬಿಟ್ಟು ಅದಾದ ನಂತರ ಫರ್ದರ್ ಓವರ್ ಸ್ಟೇ ಮಾಡ್ತಾ ಇದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಪೊಲೀಸರು ಆರೋಪಿಗಳಿಂದ 4.5 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತು ಹಾಗೂ ಹಣವನ್ನ ಜಪ್ತಿ ಮಾಡಿದ್ದಾರೆ. ಈ ಚಾಲಾಕಿಗಳು ಡ್ರಗ್ಸ್ ಮಾರಾಟ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ರು. ರೆಡಿಮೇಡ್ ಬಟ್ಟೆಗಳ ಪ್ಯಾಕ್ಗಳಲ್ಲಿ ತುಂಬಿ ಡ್ರಗ್ ಅನ್ನ ಮಾರಾಟ ಮಾಡ್ತಿದ್ರು. ಶರ್ಟು, ಪ್ಯಾಂಟ್ಗಳಲ್ಲಿ ಬಳಸುವ ಕಾರ್ಡ್ಬೋರ್ಡ್ಗಳಲ್ಲಿ ಮಾದಕ ವಸ್ತುವನ್ನು ತುಂಬಿ ಅದನ್ನ ಮಾರಾಟ ಮಾಡ್ತಿದ್ರು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಈ ಡ್ರಗ್ ಪೆಡ್ಲರ್ಸ್ ಏರ್ಪೋರ್ಟ್ ರೀತಿ ಸೆಕ್ಯೂರಿಟಿಯನ್ನ ಮನೆ ಬಳಿ ಬಂದೋಬಸ್ತ್ ಮಾಡ್ಕೊಂಡಿದ್ರು. ಮನೆಯಲ್ಲೇ ಡ್ರಗ್ಗಳನ್ನ ಪ್ಯಾಕ್ ಮಾಡೋದು, ಸರಬರಾಜು ಮಾಡ್ತಾ ಇದ್ರು. ಇವರ ಈ ಖತರ್ನಾಕ್ ವಿಚಾರ ಪೊಲೀಸರ ಕಿವಿಗೆ ಹೇಗೋ ಬಿದ್ದಿತ್ತು. ತಕ್ಷಣ ಅಲರ್ಟ್ ಆಗಿದ್ದ ಪೊಲೀಸರು ಇದೀಗ 3 ನೈಜೀರಿಯಾ ಪ್ರಜೆಗಳನ್ನ ಬಂಧಿಸಿದ್ದಾರೆ. ರೆಡಿಮೇಡ್ ಬಟ್ಟೆಗಳು, ಲೇಡೀಸ್ ಕ್ಲೋತ್ಸ್ ಇದೆಲ್ಲ ಫೋಲ್ಡ್ ಮಾಡಿ ಅದರೊಳಗಡೆ ಒಂದು ಶೀಟ್ ಕಾರ್ಡ್ಬೋರ್ಡ್ ಟೈಪ್ ಇರುತ್ತೆ. ಆ ಕಾರ್ಡ್ಬೋರ್ಡಲ್ಲಿ ಇದನ್ನು, ಈ ಕ್ರಿಸ್ಟಲ್ಸನ್ನು ಹೈಡ್ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ತಗೊಂಡು ಹೋಗ್ತಾಯಿದ್ರು. ಇಲ್ಲಿಂದ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ರು. ಇವಾಗ ಅವರು ನಮಗೆ ಸಿಕ್ಕಿದ್ದಾರೆ. ಇಷ್ಟು ಐಟಮ್ಸ್ ನಾವು ರಿಕವರಿ ಆಗಿದ್ದಿದೆ. ಕೇಸನ್ನು ನಾವು NDPS ಅಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ತನಿಖೆ ಜಾರಿಯಲ್ಲಿದೆ. ಇಷ್ಟು ಐಟಮ್ಸ್ ನಾವು ರಿಕವರಿ ಮಾಡಿದ್ದೀವಿ. ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇಟ್ಸ್ ಅರೌಂಡ್ 4+ crores ಅಂತ ನಮಗೆ ಅದು ಮಾರ್ಕೆಟ್ ವ್ಯಾಲ್ಯೂ. ಇದೆಲ್ಲ ಐಟಮ್ಸ್ ನೋಡಿದಾಗಿ ಎಷ್ಟು 4.2 crores ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ರಿಸರ್ವ್ ಯಾರ್ಯಾರು ಎಲ್ಲೆಲ್ಲಿ ಇದ್ರು, ಹೇಗೆಲ್ಲ ಇನ್ವಾಲ್ವ್ ಆಗಿದ್ರು, ಇವರ ಜಾಲ ಎಷ್ಟು ದೊಡ್ಡದಿದೆ ಅನ್ನೋದ್ರ ತನಿಖೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಲ್ಲಿ ಬೇರೆ ಬೇರೆ ದೇಶಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬರುವ ಈ ಖತರ್ನಾಕ್ಗಳು ಇಲ್ಲಿಗೆ ಬಂದು ಮಾಡಬಾರದ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿನ ಯುವಕರಿಗೆ ಕೆಟ್ಟ ಚಟವನ್ನ ಹಿಡಿಸಿ ಅವರ ಜೀವನವನ್ನೇ ನಾಶ ಮಾಡ್ತಿದ್ದಾರೆ. ಇಂಥ ನೀಚರಿಗೆ ತಕ್ಕ ಶಾಸ್ತಿ ಆಗಲೇಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.